ಸೊ ದಿಸ್ ವ್ಲಾಗ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ನನಗೆ. ಯಾಕೆಂದ್ರೆ ನಾನೊಂದು ಸ್ಪೆಷಲ್ ವ್ಯಕ್ತಿಯ ಬಗ್ಗೆ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಳ್ಳಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ದಿಸ್ ವ್ಲಾಗ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ನನಗೆ. ಯಾಕೆಂದ್ರೆ ನಾನೊಂದು ಸ್ಪೆಷಲ್ ವ್ಯಕ್ತಿಯ ಬಗ್ಗೆ, ಅಂದ್ರೆ ಅವ್ರ ಲೈಫಿನ ಒಂದು ಭಾಗದ ಬಗ್ಗೆ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅದು ನನ್ನ ಲೈಫಲ್ಲಿ ನನ್ನ ತಂದೆ. ಸೊ ನನ್ನ ತಂದೆಯವರ ಶಾಲೆಗೆ ಇವತ್ತು ನಾನು ವಿಸಿಟ್ ಮಾಡ್ತೀನಿ. ಅಂದ್ರೆ ಅವ್ರು ಓದಿದ ಸ್ಕೂಲ್ ಅಲ್ಲ, ಅವ್ರು ಕೆಲಸ ಮಾಡ್ತಿದ್ದಂತ ಶಾಲೆಗೆ ಇವತ್ತು ನಾನು ವಿಸಿಟ್ ಮಾಡ್ತಿದ್ದೀನಿ. ನನ್ನ ತಂದೆ ಒಬ್ರು ಟೀಚರ್ ಆಗಿದ್ರು. ಅವರು ಆಲ್ರೆಡಿ 25 ವರ್ಷ ಆಯ್ತು ನನ್ನ ತಂದೆ ತೀರ್ಕೊಂಡು. ನಾನು ತುಂಬಾ ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತೀರ್ಕೊಂಡ್ರು. ಸೊ ಸ್ಕೂಲಲ್ಲಿ ಇವತ್ತು ನನ್ನ ತಂದೆಯ ನೆನಪಿಗೆ ಒಂದು ಪೂಜೆ ತರ ಏನು ಇಟ್ಕೊಂಡಿದ್ದಾರೆ. ನಾವು ನಮ್ಮನ್ನೆಲ್ಲ ಕರೆದ್ರು. ಹಾಗಾಗಿ ನಾನು, ಅಮ್ಮ, ಅಣ್ಣ ಮತ್ತೆ ನನ್ನ ಅಣ್ಣನ ಮಗು ಹೋಗ್ತಾ ಇದೀವಿ. ನಮ್ಮ ಅತ್ತಿಗೆ ಮತ್ತೆ ಜಯಂತ್ ಅವ್ರಿಗೆ ಇವತ್ತು ಆಫೀಸ್ಗೆ ಹೋಗ್ಲೇಬೇಕಾದ ಕಾರಣ ಅವ್ರಿಗೆ ರಜಾ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಇಟ್ಸ್ ಫ್ರೈಡೇ ಟುಡೇ. ಸೊ ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಸೊ ನಾವಿಷ್ಟು ಜನ ಹೋಗ್ತಾ ಇದೀವಿ. ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ನನ್ನ ಸ್ಕೂಲ್ಗೆ ಹೋಗಕ್ಕೆ. ಯಾಕಂದ್ರೆ ತುಂಬಾ ವರ್ಷ ಆಯ್ತು ನನ್ನ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡಿ. ಇದು ಜಯನಗರ್ ಬೈಸಂದ್ರದಲ್ಲಿದೆ ಇದು ಸ್ಕೂಲು, ಸಂಗಮೇಶ್ವರ ಸ್ಕೂಲ್ ಅಂತ. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಂದೆ ಜೊತೆ ಹೋಗ್ತಿದ್ದ ನೆನಪೆಲ್ಲ ನಂಗೆ ತುಂಬಾ ಚೆನ್ನಾಗಿದೆ. ಸೊ ಅವಾಗ ಹೋಗಿದ್ದು. ಅಂಡ್ ಮಧ್ಯದಲ್ಲಿ ನನ್ನ ತಂದೆಯವ್ರು ತೀರ್ಕೊಂಡ್ಮೇಲೆ ನಾನು ಸ್ವಲ್ಪ ಟೈಮೆಲ್ಲ ಹೋಗ್ತಿದ್ದೆ ಸ್ಕೂಲ್ಗೆ ಮಾತಾಡ್ಸಕ್ಕೆ ಹಾಗೆ ಹೀಗೆ. ಬಟ್ ಇವಾಗ ನಾನು ಬೇರೆ ಏರಿಯಾಗೆ ಶಿಫ್ಟ್, ಮುಂಚೆ ಜಯನಗರಲ್ಲಿ ಇದ್ದಾಗ ಫ್ರೀಕ್ವೆಂಟ್ ಇರ್ತಿತ್ತು. ಬಟ್ ಇವಾಗ ನಾನು ಸ್ವಲ್ಪ ಏರಿಯಾ ಬೇರೆ ಚೇಂಜ್ ಆದ್ಮೇಲೆ ನಾನು ವಿಸಿಟೇ ಮಾಡಿಲ್ಲ ಸ್ಕೂಲು. ಸೊ ಇವಾಗ ರೆನೋವೇಷನ್ ಎಲ್ಲ ಆಗಿದೆ. ಸೊ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಸ್ಕೂಲ್ ನೋಡಕ್ಕೆ. ಸೊ ಇದೊಂದು ಗವರ್ಮೆಂಟ್ ಸ್ಕೂಲ್. ಇದನ್ನ ನಡೆಸ್ತಾ ಇರೋರು ಪಾಲ್ನೇತ್ರ ಸರ್ ಅಂತ, ಅಂಕಲ್ ಅಂತ ಕರಿತೀನಿ ನಾನು. ಅವ್ರು ಆಲ್ರೆಡಿ ರಿಟೈರ್ಡ್ ಆಗಿದೆ. ಬಟ್ ಸ್ಟಿಲ್ ಹಿ ಇಸ್ ಸರ್ವಿಂಗ್ ಮಕ್ಳಿಗೆ. ಇದು ಕಂಪ್ಲೀಟ್ಲಿ ಫ್ರೀ ಎಜುಕೇಶನ್ ಕೊಡೋದಿಲ್ಲ ಮಕ್ಳಿಗೆಲ್ಲ. ಅಂಡ್ ಇದು ನನ್ಗಿಂತ ಹೆಚ್ಚಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಸೊ ಇವಾಗ ರೆಡಿ ಆಗ್ಬಿಟ್ಟು ಸ್ಕೂಲ್ ಬರೋಣ. ಬನ್ನಿ, ಕರ್ಕೊಂಡು ಹೋಗಿ ನನ್ನ ತಂದೆಯವ್ರ ಕೆಲಸ ಮಾಡ್ತಿದ್ದಂತ ಸ್ಕೂಲ್ ಹೇಗಿತ್ತು ಏನು ಅಂತ ನೋಡೋಣ. ಅಂಡ್ ನನ್ಗೂ ಒಂದು ಮೆಮರೀಸ್ ರಿಫ್ರೆಶ್ ಆದಂಗೆ ಆಗುತ್ತೆ. ಸೊ ಕಮ್, ಲೆಟ್ಸ್ ಗೋ. ಸತ್ಯಭಾಮೆ ಸತ್ಯಭಾಮೆ. ಸೊ ಇದೇ ನಮ್ಮ ತಂದೆಯವರ ಸ್ಕೂಲು, ಸಂಗಮೇಶ್ವರ ವಿದ್ಯಾಲಯ ಅಂತ, ಜಯನಗರ್ ಬೈರ್ಸಂದ್ರದಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಆಲ್ರೆಡಿ ನಿಮಗೆ ಹೇಳ್ದಂಗೆ ಬಿಲ್ಡಿಂಗ್ ಎಲ್ಲ ರೆನೋವೇಟ್ ಆಗಿ ತುಂಬ ಚೆನ್ನಾಗಾಗಿದೆ ಸ್ಕೂಲ್ ಇವಾಗ. ಆ್ಯಂಡ್ ನೋಡ್ತಿದ್ರೆ ನನಗೆ ಒಂಥರ ಖುಷಿ ಆಗ್ತಾ ಇತ್ತು. ನಾನು ಮುಂಚೆ ನೋಡಿದ ಸ್ಕೂಲ್ಗೂ ಇವಾಗ್ಲಿಗೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಡೋನರ್ಸ್. ಆ್ಯಂಡ್ ಇಲ್ಲಿ ನರ್ಸರಿಯಿಂದ 7th ಸ್ಟ್ಯಾಂಡರ್ಡ್ವರೆಗೂ ಕ್ಲಾಸಸ್ ಇದೆ. ಒಂದು ಕ್ಲಾಸ್ಗೆ ಒಂದೇ ಸೆಕ್ಷನ್ನು. ಸೊ ಟೋಟಲ್ ಆಗಿ ಒಂದು ಆಲ್ಮೋಸ್ಟ್ 300 ಜನ ಇಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಕರೆಂಟ್ಲಿ. ಆ್ಯಂಡ್ ಮಕ್ಕಳಿಗೆ ಎಜುಕೇಷನ್ ಜೊತೆ ಪ್ರತಿಯೊಂದು ವ್ಯಾಲ್ಯೂಸ್ನ ಕೂಡ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಅವ್ರನ್ನ ಮಾತಾಡ್ತಿದ್ದಾರೆ. ತುಂಬ ಖುಷಿ ಆಯಿತು ಅವ್ರು ಮಾತಾಡಿಸೋ ರೀತಿ ಆಗಲಿ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀವಿ ಅನ್ನೋ ಯಾವುದೇ ನೆಗ್ಲಿಜೆನ್ಸ್ ಇಲ್ಲದೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ಈ ಥರ ಒಂದು ಔಟ್ಪುಟ್ ನಮಗೆ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನಮ್ಮ ತಂದೆಯವರು ಇದರ ಒಂದು ಭಾಗವಾಗಿದ್ದರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ಬಂದಿದ್ದು ನನಗೆ ಇನ್ನೂ ಖುಷಿ ಆಯಿತು. ಮಕ್ಕಳಿಗೆಲ್ಲ ಊಟ ಬಡಿಸಿದ್ದಾಗಲಿ, ಅವರು ಏನೇನು ಕಲಿತಿದ್ದಾರೆ ಅಂತ ನೋಡಿ, ಅವ್ರ ಕ್ಲಾಸಸ್ಸು, ಸ್ಕೂಲ್ ಫೆಸಿಲಿಟೀಸು ಏನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ತುಂಬ ವರ್ಷ ಆದಮೇಲೆ ಬಂದಲ್ಲ, ನನಗೂ ಒಂಥರ ನನ್ನ ಹಳೆ ಮೆಮರೀಸ್ ಎಲ್ಲ ಒಂಥರ ರಿಫ್ರೆಶ್ ಆದಂಗೆ ಆಯಿತು. ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಹಿಯರ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಮೆಮರೀಸ್ ಅಂಕಲ್ ಅಂತಲೇ ಹೇಳ್ಬೋದು. ನಾನು ಶ್ರೀ ಸಂಗಮೇಶ್ವರ ಶಾಲೆಯ ಹೆಡ್ ಮಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಈಗ ಪ್ರವೃತ್ತಿನಲ್ಲಿ ನಾನು ಈ ಮಕ್ಕಳ ಸೇವೆ ಮಾಡ್ಕೊಂಡಿದ್ದೀನಿ. ಇದು ಸಂಗಮೇಶ್ವರ ಶಾಲೆ ಅಂತಕ್ಕಂಥದ್ದು 1980ನೇ ಇಸ್ವಿನಲ್ಲಿ ಇದು ಪ್ರಾರಂಭವಾಯಿತು. ಅಡವಿಶಾರಾಧ್ಯ ಅಂತಕ್ಕಂಥವ್ರು 1980ರಲ್ಲಿ ಮಾಧವನ್ ಪಾರ್ಕ್ನಲ್ಲಿ ಇರ್ತಕ್ಕಂತಹ ಪೋಸ್ಟ್ ಆಫೀಸಿನ ಹಿಂಭಾಗದ ಜಾಗದಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಆ ಟೈಮ್ನಲ್ಲಿ ನಾನು ಪಾಲ್ನೇತ್ರ ಅಂತಕ್ಕಂತಹ ನನ್ನ ಜೊತೆಯಲ್ಲಿ ಮಿತ್ರರಾಗಿರ್ತಕ್ಕಂತಹ KM ಶಂಕರಪ್ಪ ಅಂತಕ್ಕಂಥವ್ರು, ಚಿತ್ರದುರ್ಗ ಜಿಲ್ಲೆ ಶಿವಪುರ ಗ್ರಾಮದಿಂದ ಅವರು ಬಂದಿದ್ದು. ಅವ್ರ ಜೊತೆಯಲ್ಲಿ ಲೋಕೇಶ್ವರಪ್ಪ ಅಂತಕ್ಕಂಥವ್ರು ಆ ಒಂದು ಸ್ಲಮ್ನಲ್ಲಿ ಇರ್ತಕ್ಕಂತಹ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಆ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಆ ಸ್ಲಮ್ಮನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದಾಗ ನಾನು ಮತ್ತು ನಮ್ಮ ಮಿತ್ರರಾಗಿರ್ತಕ್ಕಂಥ ಶಂಕರಪ್ಪ ಇವರೆಲ್ಲ ಸೇರಿಕೊಂಡು ಜಯನಗರ ಫಸ್ಟ್ ಬ್ಲಾಕ್ನಲ್ಲಿ ಇರ್ತಕ್ಕಂಥ ಬೈರಸಂದ್ರದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡೋಣ ಅಂತ. ಆ ನಿಟ್ಟಿನಲ್ಲಿ ಆಡಳಿತ ಮಂಡಳಿನವರು ಯಾವುದೇ ರೀತಿಯ ನಮಗೆ ಸಹಕಾರ ಇರಲಿಲ್ಲ.
ಆದರೆ ನಾವೆಲ್ಲ ಕೈ ಜೋಡಿಸಿ ಸುಮಾರು ಈ ಬೈರಸಂದ್ರ ಜಾಗದಲ್ಲಿ ಇರ್ತಕ್ಕಂತಹ ದೇವಾಲಯಗಳಲ್ಲಿ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಶಿವನ ದೇವಸ್ಥಾನ ಆಗಿರ್ಬೋದು, ಪಾರ್ಕ್ನಲ್ಲಿ ಇಂಥ ಕಡೆ ಮಕ್ಕಳನ್ನೆಲ್ಲ ಕುಂದಿಸ್ಕೊಂಡು ಶಾಲೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೋ. ಭಗವಾನ್ ಸತ್ಯ ಸಾಯಿಬಾಬಾರವರ ಕೃಪಾಶೀರ್ವಾದದಿಂದ ನಮ್ಮ ಶಾಲೆಗೆ ಈ ಒಂದು ಜಾಗವನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಅವರು ಸತ್ಯ ಸಾಯಿಬಾಬಾರವರ ಭಕ್ತರುಗಳೆಲ್ಲ ಸೇರಿ ನಮಗೆ ಸಹಾಯವನ್ನು ಮಾಡಿದ್ರು. ಆ ಟೈಮ್ನಲ್ಲಿ ಸಾಯಿಬಾಬಾರವರ ಭಕ್ತರೇ ಆಗಿದ್ದಂತಹ ಈ ಹಾಲೆಂಡ್ ದೇಶದ ಡಿರ್ಕ್ವ್ಯಾನ್ ಅಂತಕ್ಕಂಥವ್ರು ಸ್ಟಿಚಿಂಗ್ ಪೀಪಲ್ನ ಟ್ರಸ್ಟ್ನ ಅಧ್ಯಕ್ಷರು, ಅವರು ನನ್ನ ಶಾಲೆಯನ್ನು ಮಾಡೋದಕ್ಕೆ, ಈ ಜಾಗವನ್ನು ತೆಗೆದುಕೊಳ್ಳೋದಕ್ಕೆ ಅವರು ಸಹಾಯವನ್ನು ಮಾಡಿದ್ರು. ಆ ಸತ್ಯ ಸಾಯಿಬಾಬಾರವರ ಹೆಸರಿನಲ್ಲಿಯೇ ನಾವು ಈ ಜಾಗವನ್ನು ಮಾಡಿಸಿ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರು ಸಹಕಾರದಿಂದ ನಮಗೆ ಬೋರ್ವೆಲ್ ಹಾಕ್ಸ್ಕೊಟ್ರು ಈ ಶಾಲೆಗೆ. ಮತ್ತು 2 ರೂಮ್ಗಳನ್ನು ಸಹ ನಮಗೆ ಆ ಟೈಮ್ನಲ್ಲಿ ಅವರು ಸಹಕಾರ ಕೊಟ್ಟು ಮಾಡಿಕೊಟ್ರು. ರೋಟರಿ ಕ್ಲಬ್ ಆಫ್ ಬೆಂಗಳೂರಿನವರು ಸಹಾಯವನ್ನು ಮಾಡಿದ್ರು. ಅದಕ್ಕೆ ಆಸ್ಟ್ರೇಲಿಯಾ ದೇಶದ ಜೆನ್ನಿ ಎಸ್ಟೇಟ್ ಅಂತಕ್ಕಂಥವಳು ಈ 2 ರೂಮ್ಗಳನ್ನು ಕಟ್ಟೋದಕ್ಕೆ ಆಯಮ್ಮ ಸಹಾಯವನ್ನು ಮಾಡಿದ್ಲು. ಆಗ 4 ರೂಮ್ಗಳನ್ನು ಮಾಡಿಕೊಂಡು ನಾವು ಶಾಲೆಯನ್ನು ನಡೆಸ್ತಾ ಇದ್ದೋ. ಉಚಿತವಾಗಿ ಮಕ್ಕಳಿಗೆ ವ್ಯಾಸಂಗವನ್ನು ಕೊಡ್ತಾ ಇದ್ದೋ. ಬೇರೆ ಬೇರೆ ಆತ್ಮೀಯ ಸ್ನೇಹಿತರೆಲ್ಲ ಸೇರಿಕೊಂಡು ನಮಗೆ ಕಟ್ಟಡವನ್ನು ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟರು. ಇವತ್ತು 4 ಅಂತಸ್ತಿನ ಕಟ್ಟಡವನ್ನು ಮಾಡಿ ನಾವು ಈ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು 300 ಮಕ್ಕಳಿಗೆ, ಶಿಶುವಿಹಾರದಿಂದ 7ನೇ ತರಗತಿವರೆಗೂ 300 ಮಕ್ಕಳಿಗೆ ನಾವು ವ್ಯಾಸಂಗವನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ 7ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ಮಕ್ಕಳಿಗೆ ನಾವು 8th, 9th, 10th, PU, ಡಿಗ್ರಿ ಸುಮಾರು 40-45 ಮಕ್ಕಳಿಗೆ ಎಲ್ಲ ದಾನಿಗಳ ಸಹಕಾರವನ್ನು ತೆಗೆದುಕೊಂಡು ಆ ಮಕ್ಕಳಿಗೆ ವ್ಯಾಸಂಗವನ್ನು ಕೊಡ್ತಾ ಇದ್ದೀವಿ. ಇವತ್ತು ಸಾಕಷ್ಟು ಮಕ್ಕಳು, ಈ ಶಾಲೆ ಪ್ರಾರಂಭವಾಗಿ 45 ವರ್ಷ ಆಯಿತು. 45 ವರ್ಷದಲ್ಲಿ ಸುಮಾರು ಹೇಳಬೇಕು ಅಂತಂದ್ರೆ 7-8 ಸಾವಿರ ಮಕ್ಕಳು ಈ ಶಾಲೆಯಿಂದ ಹೋಗಿದ್ದಾರೆ. ಅವರಲ್ಲಿ ಕೆಲವು ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಕೆಲವು ಮಕ್ಕಳುಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಶಾಲೆಯಿಂದ ಓದಿರ್ತಕ್ಕಂಥ ಮಕ್ಕಳುಗಳು ತಮ್ಮದೇ ಆಗಿರ್ತಕ್ಕಂತಹ ಜೀವನವನ್ನು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಈ ಶಾಲೆಯಿಂದ ಆ ಮಕ್ಕಳು, ಅಷ್ಟು ಮಕ್ಕಳು ಬೆಳೆದೋಗಿದಾರಲ್ಲ, ಅದೇ ನಮಗೆ ಖುಷಿ. ಇವತ್ತು ಸಹ ನಾವು ಎಲ್ಲ ದಾನಿಗಳ ಸಹಕಾರವನ್ನೇ ಪಡ್ಕೊಂಡು ಈ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿಯೂ ಸಹ ಯಾರಾದರೂ ಕೈ ಜೋಡಿಸೋ, ಯಾಕಂದ್ರೆ ಇವತ್ತು ಕನ್ನಡ ಶಾಲೆ ಇದು, ಯಾರೂ ಸಹ ಇವತ್ತು ಕನ್ನಡ ಶಾಲೆಗೆ ಮಕ್ಕಳನ್ನ ದಾಖಲೆ ಮಾಡ್ತಾ ಇಲ್ಲ. ಎಲ್ಲ ಇಂಗ್ಲಿಷ್ ವ್ಯಾಮೋಹದಿಂದಾಗಿ ಇವತ್ತು ಕನ್ನಡ ಶಾಲೆಗಳು ಅಳಿವಿನ ಅಂಚಿಗೆ ಬಂದಿದ್ದಾವೆ. ಯಾಕೆಂದ್ರೆ ಇದು ನಮ್ದು ಅನುದಾನಿತ ವಿದ್ಯಾಸಂಸ್ಥೆ. ಸರ್ಕಾರದಿಂದ 7 ಜನ ಶಿಕ್ಷಕರಿಗೆ ಸಂಬಳ ಬರ್ತಾ ಇತ್ತು. 2018ನೇ ಇಸ್ವಿನಲ್ಲಿ ನಾನು ನಿವೃತ್ತಿಯಾದೆ. ನಂತರ ಎಲ್ಲಾ ಶಿಕ್ಷಕರು ನಿವೃತ್ತಿಯಾಗಿ ಇವತ್ತು 300 ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ. ಆ ಮಕ್ಕಳಿಗೆ ಪ್ರತಿ ದಿವಸ ಗೌರ್ಮೆಂಟ್ ಇಂದ ಊಟ ಬರ್ತಾ ಇದೆ, ಊಟ ಕೊಡ್ತಾ ಇದೀವಿ, ಟೆಕ್ಸ್ಟ್ ಬುಕ್ ಫ್ರೀ ಕೊಡ್ತಾ ಇದ್ದಾರೆ. ಬಟ್ ಆದ್ರೆ ಶಿಕ್ಷಕರೇ ಇಲ್ಲ. ಶಿಕ್ಷಕರೇ ಇಲ್ಲದಂತಹ ಶಾಲೆನ ನಾವು ಯಾವ ರೀತಿ ನಡೆಸಬೇಕು? 300 ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು. ಇಂತಹ ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಸಾಕಷ್ಟು ಸಾವಿರಾರು ಶಾಲೆಗಳಿವೆ. ಅಂತಹ ಶಾಲೆಗಳಲ್ಲಿ ಸುಮಾರು 100 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಇವತ್ತು ಸರ್ಕಾರ ಇದ್ರ ಬಗ್ಗೆ ಏನಾನ ಕಾಳಜಿ ವಹಿಸ್ತಿಲ್ಲ ಅಂತಂದ್ರೆ ಕೆಲವೇ ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದ ಎಲ್ಲ ಶಾಲೆಗಳು ಮುಚ್ಚೋಗ್ತವೆ. ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ, ಮುಂದಿನ ದಿನದಲ್ಲಿ ಎಚ್ಚೆತ್ತು ಇಂತಹ ಕನ್ನಡ ಶಾಲೆಗಳನ್ನ ಉಳಿಸ್ತಕ್ಕಂತಹ ಪ್ರಕ್ರಿಯೆಗೆ ಸರ್ಕಾರದವರು ಕೈ ಜೋಡಿಸಬೇಕಾಗಿದೆ. ಎಂತಹ ಶಾಲೆಗಳು, ಈ ಶಾಲೆಗಳು ಏನಿದಾವೆ, ಹೆಚ್ಚು ಮಕ್ಕಳಿರ್ತಕ್ಕಂಥ ಶಾಲೆಗಳಿಗೆ ಶಿಕ್ಷಕರನ್ನ ಕೊಡಿ ಅಂತ ನಾನು ವಿನಂತಿಯನ್ನ ಮಾಡಿಕೊಂಡು, ದಯವಿಟ್ಟು ಇದೊಂದು ಅಪೀಲ್ ನಂದು. ಈ ಶಾಲೆಯಲ್ಲಿ ಒಂದು 25 ಕಂಪ್ಯೂಟರ್ಗಳಿದ್ದಾವೆ. ಇದನ್ನ NGOಸ್ನವ್ರು ಬಂದು ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳುಗಳಿಗೆ ಫ್ರೀಯಾಗಿ. ಒನ್ಸ್ ಇನ್ ಎ ವೀಕ್ ಬರ್ತಾರೆ, ಬಂದು ಅವರು ಒಂದೊಂದೇ ಕ್ಲಾಸನ್ನು ತೆಗೆದುಕೊಂಡು ಆ ಮಕ್ಕಳುಗಳಿಗೆಲ್ಲ ಕ್ಲಾಸ್ ವೈಸ್ ಕಂಪ್ಯೂಟರ್ ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಮಾರಲ್ ಎಜುಕೇಷನ್ಗೆ ಬಂದು ಈ ಮಕ್ಕಳಿಗೆ ವೇದ ಪಠಣ ಮಾಡಿಸ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಇನ್ನೊಂದು ಯಾವುದೋ ಪ್ರೋಗ್ರಾಮ್ ಅದು ನೀವು ಮಾಡಿಸ್ತಾ ಇರೋದು, ಆ ಭಗವದ್ಗೀತೆ ಅದು ಪಠಣವನ್ನು ಮಾಡಿಸ್ತಾ ಇದ್ದೀವಿ. ಆಮೇಲೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಏನೇ ಇದ್ರು ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷನೂ ಸ್ಪೋರ್ಟ್ಸ್ ಅಲ್ಲಿ ನಮ್ಮದೇ ಫಸ್ಟ್, ನಮ್ಮ ಸ್ಕೂಲೇ ಫಸ್ಟ್ ಎಲ್ಲದರಲ್ಲೂ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಲ್ಲಿ ಅಷ್ಟು ಪ್ರೈಸಸ್ ಅನ್ನ ನಮ್ಮ ಮಕ್ಕಳು ತಗೊಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ಇಷ್ಟು ಶ್ರಮ ಪಟ್ಟು ಸಾರ್ಥಕ ಅದು. ಯಾಕೆಂದ್ರೆ ಅವ್ರಿಗೋಸ್ಕರ ನಾವು ಮಾಡ್ತಾ ಇರೋದು, ಮಕ್ಳಿಗೋಸ್ಕರ ಮಾಡ್ತಾ ಇರೋದು. ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಮಾಡಿದ್ಮೇಲೆ ಅವರು ಆ ಕಡೆ ರಿಸಲ್ಟ್ ಕೊಡಲಿಲ್ಲ ಅನ್ನೋದು ವ್ಯಾಲ್ಯೂಸೇ ಇಲ್ಲ. ಅದಕ್ಕೋಸ್ಕರ ಅದು ನಮ್ಮ ಶ್ರಮಕ್ಕೆ ತಕ್ಕನಾಗ ಆ ಮಕ್ಕಳ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾರೆ. ಇವತ್ತು ಅವರೇ ಆಸ್ತಿ ಈ ಶಾಲೆಗೆ. ಆಮೇಲೆ ಈ ಶಾಲೆಯಿಂದ ಹೋಗಿರ್ತಕ್ಕಂತಹ ಮಕ್ಕಳಲ್ಲಿ ಸುಮಾರು 45 ಮಕ್ಕಳನ್ನ ನಾವು ಹೊರಗಡೆ ಓದಿಸ್ತಾ ಇದ್ದೀವಿ. 8th, 9th, 10th, PU, ಡಿಗ್ರಿ. ಅದನ್ನ ಒಬ್ಬೊಬ್ಬ ದಾನಿಗಳಿಗೆ ಒಂದೊಂದು ಮಗು ಕೊಟ್ಟು ಓದಿಸ್ತಾ ಇದ್ದೀವಿ. ಈಗ ಇಂಜಿನಿಯರಿಂಗ್ 2 ಮಕ್ಕಳು ಮಾಡ್ತಾ ಇದ್ದಾರೆ ಫೈನಲ್ ಇಯರ್ ಈ ಶಾಲೆಯಿಂದ ಹೋಗಿರ್ತಕ್ಕಂಥವ್ರೆ. ಅವ್ರಿಗೆ ಮ್ಯಾಕ್ಸಿಮಮ್ ಸುಮಾರು 70,000 ರಿಂದ 75,000 ಸಾವಿರದವರೆಗೂ ಖರ್ಚು ಬರ್ತದೆ. ಅದನ್ನ ಸ್ವಲ್ಪ ಜನ ಡೋನರ್ಸ್ ಹೆಲ್ಪ್ ತಗೊಂಡು ಕೊಡಿಸ್ತಾ ಇದ್ದೀನಿ. ಮತ್ತೆ PG ಅಶೋಕ್ ಕುಮಾರ್ ಅಂತಕ್ಕಂಥವ್ರು ಸಹ ಸಾಕಷ್ಟು ರೀತಿಯಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಎಂಪವರ್ ಎಜುಕೇಶನಲ್ ಫೌಂಡೇಶನ್ ಅಂತಕ್ಕಂಥ ಒಂದು ಟ್ರಸ್ಟ್ನವರು ಸಹ ಮಧುಕರ್ ಹಿರೇಗಂಗೆ ಅಂತ
ಅವರು ನಮ್ಮ ಟೀಚರ್ಸ್ಗೆ ಸ್ಯಾಲ್ರಿ ಸಂಬಂಧಪಟ್ಟಿದ್ದು ಸಹಾಯ ಕೊಡ್ತಾ ಇದ್ದಾರೆ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ಸಂಬಂಧಪಟ್ಟಿದ್ದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಅಂಥ ದಾನಿಗಳೆಲ್ಲ ಸಿಕ್ಕಲಿಲ್ಲ ಅಂದರೆ ನಾನು ಸ್ಕೂಲ್ ನಡೆಸೋಕ್ಕೆ ಆಗ್ತಿರ್ಲಿಲ್ಲ. ಏನೋ ಅಂಥವ್ರ ಆಶ್ರಯದಲ್ಲಿ ಇವತ್ತು ಶಾಲೆ ನಡ್ಕೊಂಡು ಹೋಗ್ತಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಭಗವಂತ ಶಕ್ತಿ ಚೈತನ್ಯ ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದನ್ನು ಶಾಲೆನ ಮಾಡ್ಕೊಂಡು ಹೋಗ್ತೀನಿ. ಎಲ್ಲೋ ಒಂದು ಕಡೆ ನಮಗೆ ಬೇಜಾರೇನು ಅಂತಂದರೆ, ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದಂತಹ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ KM ಶಂಕರಪ್ಪನವರು 2000 ಇಸ್ವಿನಲ್ಲಿ ಅವರು ದೈವಾಧೀನರಾದರು. ಅಂಥವ್ರು ನನ್ನ ಜೊತೆ ಇದ್ದಿದ್ದರೆ ಇವತ್ತು ನಾವು ಹೇಳ್ಬೇಕು ಅಂತಾನೆ ಈ ಶಾಲೆನ ಒಂದು ಯೂನಿವರ್ಸಿಟಿನೇ ನಾನು ಮಾಡ್ಬಿಡ್ತಾ ಇದ್ದೆ. ಯಾಕೆಂದರೆ ಅಂತಹ ಮಿತ್ರನನ್ನ ಕಳ್ಕೊಂಡು ಇವತ್ತು ನಮಗೆ ಭಾರಿ ಬೇಸರ ಆಗ್ತಾ ಇದೆ. ಆ ಆತ್ಮೀಯ ಮಿತ್ರನ ಆಶೀರ್ವಾದ ನಮ್ಮ ಶಾಲೆ ಮೇಲೆ ಇದ್ದೇ ಇರ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಶಂಕರಪ್ಪನವರ ಧರ್ಮಪತ್ನಿ MD ಕಮಲಮ್ಮನವರು ಮತ್ತು ಅವರ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂತಹ ಮಂಜುನಾಥ್, ಮಗಳಾಗಿರ್ತಕ್ಕಂತಹ ಮೇಘಾನ, ಇವರೆಲ್ಲರೂ ಸಹ ಇವತ್ತು ಬಂದು ಈ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲೆಗೆ ಶುಭ ಕಾಮನೆಗಳನ್ನು ಅರ್ಪಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಶುಭ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.